ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ಇವತ್ತಿನ ರೆಸಿಪಿ ಏನಪ್ಪ ಅಂತಂದರೆ ಬದ್ನಿಕಾಯಿ ಎಣ್ಗಾಯಿ ಯಾವ ಥರ ಮಾಡೋದು ಅಂತ ನಿಮ್ಗೆ ತೋರಿಸ್ಕೊಡ್ತೀನಿ ನೋಡಿರಿ ಫ್ರೆಂಡ್ಸ. ಇಲ್ಲೇ ಬದ್ನಿಕಾಯಿನ ಈ ಥರ ಕಟ್ ಮಾಡ್ಕೊಂಡು ಇಟ್ಕೊಂಡೇನಿ ನೋಡಿರಿ. ಕಟ್ ಮಾಡಿಕೊಂಡು ಚೆನ್ನಾಗಿ ತೊಳ್ಕೊಂಡು ಇಟ್ಕೊಂಡೀನಿ. ಇವಾಗ ನೆಕ್ಸ್ಟ್ ಇದಕ್ಕೆ ಏನೇನು ಬೇಕಪ್ಪ ಇಂಗ್ರೀಡಿಯೆಂಟ್ಸ್ ಅಂದರೆ ಕೊಬ್ಬರಿ, ಹಸಿ ಕೊಬ್ಬರಿ ಆದರೆ ಹಸಿ ಕೊಬ್ಬರಿ ತೊಗೊರಿ, ಇಲ್ಲ ಒಣ ಕೊಬ್ಬರಿ ಆದರೆ ಒಣ ಕೊಬ್ಬರಿ ತೊಗೊರಿ, ಸ್ವಲ್ಪ ಕೊಬ್ಬರಿ, ಕೊತ್ತಂಬರಿ, ಒಂದು ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಒಂದು ಟೊಮೆಟೊ, ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, ಸ್ವಲ್ಪ ಜೀರಿಗೆ, ಇದಿಷ್ಟು ಫ್ರೈ ಮಾಡ್ಕೊಳಕ್ಕೆ ನೋಡಿರಿ ಫ್ರೆಂಡ್ಸ. ನೆಕ್ಸ್ಟ್ ಇಲ್ಲಿ ಶೇಂಗಾಕಾಳನ್ನ ನಾನು ಹುರ್ಕೊಂಡು ಇಟ್ಕೊಂಡಿದ್ದೆ, ಅವನ್ನ ತೊಗೊಂಡಿನಿ ನೋಡಿರಿ ಫ್ರೆಂಡ್ಸ್. ನೀವು ಬೇಕಾದ್ರೆ ಇದನ್ನು ಫ್ರೈ ಮಾಡುವಾಗ ಹಸಿ ಶೇಂಗಾಕಾಳು ಹಾಕಿ ಬೇಕಾದ್ರೆ ಹುರ್ಕೋಬೋದು. ನನ್ನ ಹತ್ರ ಹುರಿದ ಶೇಂಗಾಕಾಳು ಇತ್ತಪ್ಪ ಅಂತಂದು ನಾನು ಇಲ್ಲಿ ಹುರಿದ ಶೇಂಗಾಕಾಳು ತೊಗೊಂಡಿನಿ. ನೆಕ್ಸ್ಟ್ ರುಚಿಗೆ ಬೆಲ್ಲ, ಇಲ್ಲೇ ಗುರೋಳ್ ಪುಡಿ ಅಂತಾರಲ್ಲ ಗುರೋಳ್ ಪುಡಿ ತೊಗೊಂಡಿನಿ. ನೆಕ್ಸ್ಟು ಹುಣಸೆ ರಸ, ಸ್ವಲ್ಪ ಇಂಗು, ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟೆಲ್ಲ ತೊಗೋಬೇಕು ನೋಡಿ ಫ್ರೆಂಡ್ಸ. ನೆಕ್ಸ್ಟ್ ಇದನ್ನು ಏನಾದ ನೋಡಿರಿ, ಇವನ್ನೆಲ್ಲ ಹುರ್ಕೋಬೇಕು. ಇವಾಗ ಗ್ಯಾಸ್ ಆನ್ ಮಾಡಿ ಒಂದು ಹಂಚಿಟ್ಟೀನಿ. ಆ ಹಂಚನ್ನ ಹಾಕಿ ಇವನ್ನೆಲ್ಲ ಹುರ್ಕೊತೀನಿ ನೋಡಿರಿ ಫ್ರೆಂಡ್ಸ್. ಇವಾಗ ಹಂಚಿನಾಗ ಅಷ್ಟು ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿ ಹುರ್ಕೊಳಕತ್ತೀನಿ ನೋಡಿರಿ. ಇವಾಗ ಒಂದು ಚಮಚದಷ್ಟು ಎಣ್ಣೆ ಹಾಕಿ ಹುರ್ಕೋಬೇಕು ಇವನ್ನ. ನೋಡಿರಿ ಫ್ರೆಂಡ್ಸ್, ಇವಾಗ ಎಲ್ಲ ಹುರ್ಕೊಂಡು ಚೆನ್ನಾಗಿ. ನೆಕ್ಸ್ಟ್ ಇದಕ್ಕೇನು ಹಾಕಬೇಕಪ್ಪ ಅಂದ್ರೆ ನಾನೇನು ಹುರಿದಿದ್ದು ಶೇಂಗಾಕಾಳನ್ನ ತೊಗೊಂಡಿದ್ನಲ್ಲ ಅವನ್ನ ಹಾಕಿ ಸ್ವಲ್ಪ ಬಿಸಿ ಮಾಡ್ತೀನಿ. ಅದ್ರ ಜೊತೆ ಈ ಥರ ಬಿಸಿ ಮಾಡಿ, ಇವಾಗ ನಿಮಗೆ ಗರಂ ಮಸಾಲ ಹಾಕಬೇಕಂತಂದು ಅನಿಸಿದ್ರೆ ಸ್ವಲ್ಪ ಗರಂ ಮಸಾಲ ಹಾಕೋರಿ. ಹಾಕದೆ ಮಾಡಿದ್ರೂ ತುಂಬ ಚೆನ್ನಾಗಾಗುತ್ತೆ. ಇವಾಗ ಸ್ವಲ್ಪ ಗರಂ ಮಸಾಲ ಹಾಕ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇವಾಗ ಸ್ವಲ್ಪ ಗರಂ ಮಸಾಲನ ಹಾಕ್ತೀನಿ. ಹಾಕ್ಕೊಂಡು ಅದನ್ನು ಕೈ ಹಾಕಿ ಗ್ಯಾಸನ್ನು ಬಂದ್ ಮಾಡ್ಕೊಂಡ್ಬಿಡ್ತೀನಿ. ಈ ಥರ ಮಾಡಿದರೆ ಏನಾದ್ರು ಭಾಳ ಚಲೋ ಆಗುತ್ತೆ ರೀ. ಇವಾಗ ಗ್ಯಾಸ್ ಬಂದ್ ಮಾಡ್ಕೊತೀನಿ ನೋಡಿರಿ ಫ್ರೆಂಡ್ಸ್. ಇದನ್ನು ಗ್ಯಾಸ್ ಬಂದ್ ಮಾಡಿ ಮಿಕ್ಸಿ ಮಾಡ್ಕೊಂಡ್ಬಿಡ್ತೀನಿ ನೋಡಿರಿ ಫ್ರೆಂಡ್ಸ್. ಇವಾಗ ಮಿಕ್ಸಿ ಮಾಡ್ಕೊತೀನಿ ರೀ, ಜಾರಿಗೆ ಹಾಕ್ಕೊಂಡೀನಿ. ಇವಾಗ ಮಿಕ್ಸಿ ಮಾಡ್ಕೊಂಡಿದ ಮೇಲೆ ಏನು ಮಾಡ್ಬೇಕಪ್ಪ ಅಂತಂದು ನಿಮ್ಗೆ ಹೇಳ್ತೀನಿ ನೋಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇವಾಗ ಈ ಥರ ಮಿಕ್ಸಿ ಮಾಡ್ಕೊಂಡೆ ನೋಡಿರಿ. ಈ ಥರ ಸಣ್ಣಗೆ ಸ್ವಲ್ಪ ಪೇಸ್ಟ್ ಆಗಬೇಕು. ನೆಕ್ಸ್ಟ್ ಇದನ್ನು ತಕ್ಕೊಂಡು ಒಂದು ತಾಟನ್ನ ತಕ್ಕೊತೀನಿ ರೀ. ನೋಡಿ ಫ್ರೆಂಡ್ಸ್, ಇವಾಗ ಒಂದು ತಾಟಿಗೆ ಇದನ್ನು ಮಸಾಲ ಎಲ್ಲ ತಕ್ಕೊಂಡೆ. ನೆಕ್ಸ್ಟ್ ಇದಕ್ಕೆ ಏನು ಹಾಕಬೇಕಪ್ಪ ಅಂತಂದರೆ ನಾವೇನದು ಗುರೋಳ್ ಪುಡಿ ಇಟ್ಕೊಂಡಿದ್ವಿ, ಗುರೋಳ್ ಪುಡಿನ ಹಾಕ್ಕೊಳಕತ್ತೀನಿ ನೋಡಿರಿ. ನೆಕ್ಸ್ಟ್ ಸ್ವಲ್ಪ ಹಿಂಗನ್ನು ಹಾಕ್ಕೊತೀನಿ. ಹಿಂಗೆ ಹಾಕೋದ್ರಿಂದ ಸ್ವಲ್ಪ ಬದ್ನಿಕಾಯಿ ಟೇಸ್ಟ್ ಆಗುತ್ತೆ. ಹುಳಿ ಉಪ್ಪು ಖಾರ ಹಾಕಿರ್ತೀವಲ್ಲ ನಾವು, ಅನ್ನೋಕ್ಕೋಸ್ಕರ ಹಾಕೋದು. ಇಷ್ಟ ಇರಲಾರ್ದವರು ಸ್ಕಿಪ್ ಮಾಡ್ಬೋದು. ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳಕತ್ತೀನಿ. ಇವಾಗ ಒಂದು ಚಮಚದಷ್ಟು ಎಣ್ಣೆ ಹಾಕ್ಕೊಳಕತ್ತೀನಿ ನೋಡಿರಿ. ಹಾಕ್ಕೊಂಡು ಅದನ್ನು ಚೆನ್ನಾಗಿ ಕೈ ಆಡಿಸ್ಕೋಬೇಕಿತ್ತ ಎಲ್ಲ ಮಿಕ್ಸ್ ಆಗುತ್ತೆ ನೋಡಿರಿ ಫ್ರೆಂಡ್ಸ. ಈ ಥರ ಚೆನ್ನಾಗಿ ಎಲ್ಲ ಮಿಕ್ಸ್ ಆಗಿ ಕಲಿಸ್ಕೋಬೇಕು. ಕಲಿಸ್ಕೊಂಡು ಉಪ್ಪು ಖಾರ ಕರೆಕ್ಟ್ ಐತೆ ಅಂತ ನೋಡ್ಕೊರಿ, ಒಂದು ಸರಿ ಚೆಕ್ ಮಾಡಿರಿ. ಆಯ್ತು ನೋಡಿರಿ, ಮಿಕ್ಸ್ ಮಾಡಿಕೊಂಡೆ. ನೆಕ್ಸ್ಟ್ ಏನು ಬದ್ನಿಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಆ ಬದ್ನಿಕಾಯಿಗೆ ಈ ಥರ ನಡುಕ್ಕೆ ಈ ಮಸಾಲ ಇರುತ್ತಲ್ಲ ಈ ಥರ ತುಂಬ್ತೇನೆ ನೋಡಿರಿ. ಈ ಥರ ತುಂಬಬೇಕು. ಜಾಸ್ತಿ ಮದುವೆ ಒಳಗೆ ಫಂಕ್ಷನ್ ಇರುತ್ತಲ್ಲ ಆವಾಗ ಈ ಥರನ ಮಾಡೋದು. ಈ ಥರ ನಡುಕ್ಕೆ ತುಂಬಬೇಕು ನೋಡಿರಿ ಫ್ರೆಂಡ್ಸ್. ಈ ಥರ ಕಟ್ ಮಾಡ್ಕೊಂಡೀನಿ. ಈ ಥರ ನಡುಕ್ಕೆ ಮಸಾಲೆ ತುಂಬ್ತೀನಿ. ಇವಾಗ ಎಲ್ಲ ಬದ್ನಿಕಾಯಿನೂ ಈ ಥರ ತುಂಬಿಕೊಂಡು ನಿಮ್ಗೆ ಸಿಗ್ತೇನೆ ರೀ ಫ್ರೆಂಡ್ಸ. ನೋಡಿರಿ ಫ್ರೆಂಡ್ಸ್, ಇವಾಗ ಅಷ್ಟು ಬದ್ನಿಕಾಯಿಗೆ ಮಸಾಲ ಎಲ್ಲ ತುಂಬಿಕೊಂಡೆ. ನೆಕ್ಸ್ಟು
ಗ್ಯಾಸ್ನಾಗ ಬಳಗಿಡ್ತೀನಿ ನೋಡ್ರಿ ಒಗ್ಗರಣೆ ಕೊಡೋಕೆ. ಇವಾಗ ಗ್ಯಾಸ್ ಆನ್ ಮಾಡ್ಕೊಂಡು 1-2 ಸ್ಪೂನಷ್ಟು ಎಣ್ಣೆ ಹಾಕ್ಕೊತೀನಿ ನೋಡ್ರಿ. ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡೆ. ನೆಕ್ಸ್ಟು 1-2 ಕಾಳಷ್ಟು ಸಾಸಿವೆ, 1-2 ಕಾಳಷ್ಟು ಜೀರಿಗೆ ಹಾಕ್ಕೊಳಕತ್ತೀನಿ. ನೆಕ್ಸ್ಟ್ ಕರಿಬೇವು ಹಾಕ್ಕೊಳಕತ್ತೀನಿ ನೋಡಿರಿ. ನೋಡಿರಿ ಫ್ರೆಂಡ್ಸ್, ಇವಾಗ ಜೀರಿಗೆ ಸಾಸಿವೆ ಚಟಪಟ ಅಂತ ಸಿಡಿದ್ಮೇಲೆ ನಾವೇನು ಒಂದು ಮಸಾಲೆ ತುಂಬ್ಕೊಂಡಿದ್ವಲ್ಲ ಬದ್ನೆಕಾಯಿಗಳು ಅವನ್ನ ಹಾಕ್ಕೊಳಕತ್ತೀನಿ ನೋಡಿ. ಇದು ಲಾಸ್ಟಿಗೆ ಇದನ್ನೆಲ್ಲ ಮಿಕ್ಸ್ ಮಾಡಿದ್ಮೇಲೆ ಬದ್ನೆಕಾಯಿ ಲಾಸ್ಟಿಗೆ ಇದನ್ನು ಸ್ವಲ್ಪ ಇದಕ್ಕೆ ಹಾಕ್ಕೊಂಡು ಮ್ಯಾಗೆ ನೀರು ಹಾಕ್ಕೊಂಡ್ರೆ ಗ್ರೇವಿ ಆಗಿಬಿಡುತ್ತೆ. ಇದು ಮಸಾಲ ಉಳಿದಿರೋಂಥ ಮಸಾಲ. ಇವಾಗ ಇದನ್ನು ಚೆನ್ನಾಗಿ ತಯಾರಿಸ್ಕೊಂಡು ಎಲ್ಲ ಮಿಕ್ಸ್ ಮಾಡಬೇಕು. ಇವಾಗ ಈ ಥರ ಮಿಕ್ಸ್ ಮಾಡಿಕೊಂಡು ಲಾಸ್ಟಿಗೆ ಅರಿಶಿನ ಪುಡಿ ಹಾಕಬೇಕು ಸ್ವಲ್ಪ. ಇವಾಗ ಅರಿಶಿನ ಪುಡಿ ಹಾಕತ್ತೆ ನೋಡಿರಿ. ಅರಿಶಿನ ಪುಡಿ ಹಾಕಿದ್ಮೇಲೆ ಹುಣಸೆ ರಸ ಹಾಕಬೇಕು ನೋಡಿರಿ. ಆಮೇಲೆ ರುಚಿಗೆ ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಹಾಕ್ಕೊಂಡು ಇವಾಗ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್, ಇವಾಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡೆ. ಇವಾಗ ಎಣ್ಣೆಯಾಗನ ಒಂದು ಸ್ವಲ್ಪ ಹೊತ್ತು ಇದು ಬೆನಿಬೇಕು. ನಂತರ ನೀರು ಹಾಕಿ ಮತ್ತೆ ಕುದಿಸ್ಬೇಕು ಫ್ರೆಂಡ್ಸ್. ಇದು ನೋಡಿ ಫ್ರೆಂಡ್ಸ್, ಇವಾಗ ಸ್ವಲ್ಪ ಎಣ್ಣೆಯಾಗ ಮೇಲೆ ಸ್ವಲ್ಪ ಫ್ರೈ ಆಗಲಿ. ಇವಾಗ ಮುಚ್ಚಳ ಮುಚ್ಚಿಬಿಡ್ತೀನಿ. ನೋಡಿ ಫ್ರೆಂಡ್ಸ್, ಇವಾಗ ಇದನ್ನು ತೆಗೆದು ನೋಡೋಣ. ನೋಡಿ ಫ್ರೆಂಡ್ಸ್, ಇವಾಗ ಇದು ಎಣ್ಣೆಯಾಗ ಸ್ವಲ್ಪ ಫ್ರೈ ಮಾಡ್ಕೊಂಡ್ವಿ. ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಈ ಥರ ನೀರು ಮುಟ್ಟಿಸ್ಲಾರ್ದ ಎಣ್ಣೆಯಾಗ ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ಮೇಲೆ ನಾವೇನು ಇವಾಗ ಮಿಕ್ಸಿ ಹಾಕ್ಕೊಂಡಿದ್ವಿ ಆ ಮಿಕ್ಸಿ ಒಳಗನ ಸ್ವಲ್ಪ ನೀರು ಹಾಕಿ ಇದೇನು ಗಟ್ಟಿನ ಮಸಾಲ ಉಳಿದಿತ್ತಲ್ಲ ಅದನ್ನು ಹಾಕ್ಕೊಳಕತ್ತೇನೆ ನೋಡಿರಿ. ಈ ಥರ ಹಾಕ್ಕೋಬೇಕು. ಹಾಕ್ಕೊಂಡು ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡಿಕೊಂಡು ಇದನ್ನು ಕುದಿಯಕ್ಕೆ ಹೋಗ್ಬೇಕು ನೋಡಿರಿ. ಎಲ್ಲ ಬದ್ನೆಕಾಯಿ ಎಲ್ಲ ಮೆತ್ತಗೆ ಮಸಾಲೆ ಎಲ್ಲ ಹಿರ್ಕೋಬೇಕಲ್ಲ ಆ ಥರ ಚೆನ್ನಾಗಿ ಕುದಿಸ್ಬೇಕು ಇದನ್ನು. ನೋಡಿ ಫ್ರೆಂಡ್ಸ್, ಇನ್ನೂ ಸ್ವಲ್ಪ ನೀರು ಹಾಕಾಕತ್ತೀನಿ ನಾನು. ಹಾಕ್ಕೊಂಡು ಚೆನ್ನಾಗಿ ಕಾಡ್ಸ್ಕೊಂಡ್ಬಿಡೋಣ. ನೋಡಿರಿ, ಇವಾಗ ಚೆನ್ನಾಗಿ ಕಾಡ್ಸ್ಕೊಂಡೆ. ಇವಾಗ ಪ್ಲೇಟ್ ಮುಚ್ಚಿ ಇದನ್ನು ಕುದಿಯಕ್ಕೆ ಬಿಟ್ಬಿಡೋಣ. ಇವಾಗ ಪ್ಲೇಟ್ ಮುಚ್ಚಿದ್ದನ್ನು ಕುದಿಯಕ್ಕೆ ಬಿಟ್ಬಿಡೋಣ್ರಿ. ಬನ್ನಿ ಫ್ರೆಂಡ್ಸ್, ಇವಾಗ ತೆಗೆದು ನೋಡೋಣ. ಈ ಥರ ತೆಗೆದು ನೋಡ್ತಾ ಇರಬೇಕು, ಇಲ್ಲಾಂದರೆ ತಳ ಇರೋ ಚಾನ್ಸಸ್ ಇರುತ್ತೆ.
ಇವಾಗ ಇನ್ನೂ ಇದು ಕುದಿಬೇಕು. ಬದನೆಕಾಯಿ ಇನ್ನೂ ಜಾಸ್ತಿ ಕುದ್ದಿಲ್ಲ ಇವು. ಇವಾಗ ಇನ್ನೂ ಸ್ವಲ್ಪ ಹೊತ್ತು ಕುದಿಯೋಕೆ ಬಿಡೋಣ ಫ್ರೆಂಡ್ಸ್. ಇದನ್ನು ನೀರು ಕಡಿಮೆ ಆದ್ರೆ ನೀರು ಹಾಕೋರಿ. ಇವಾಗ ಇದು ಕರೆಕ್ಟ್ ಐತಿ. ನಿಮಗೇನಾದ್ರು ನೀರು ಕಡಿಮೆ ಅನ್ನಿಸ್ತಪ್ಪ ಅಂದ್ರೆ ಸ್ವಲ್ಪ ಚೆಕ್ ಮಾಡುವಾಗ ನೀರು ಹಾಕ್ಕೊಂಡು ಕುದಿಸ್ಕೋಬೇಕು. ಬನ್ನಿ ಫ್ರೆಂಡ್ಸ್, ಇವಾಗ ತೆಗೆದು ನೋಡೋಣ. ನೋಡಿ ಫ್ರೆಂಡ್ಸ್, ಇವಾಗ ಇದು ಬದ್ನೆಕಾಯಿ ಪಲ್ಯ ಎಣ್ಗಾಯಿ ಪಲ್ಯ ರೆಡಿ ಆಗೈತಿ. ಇವಾಗ ಗ್ಯಾಸನ್ನು ಆಫ್ ಮಾಡ್ಕೊಂಡ್ಬಿಡ್ತೀನಿ. ನೋಡಿ ಫ್ರೆಂಡ್ಸ್, ಎಷ್ಟು ಮಸ್ತಾಗಿ ಬಂದೈತಿ. ಬದ್ನೆಕಾಯಿ ಎಣ್ಗಾಯಿ ರೆಡಿ ಆದ ನೋಡ್ರಿ. ಅನ್ನಕ್ಕೆ, ಚಪಾತಿ, ರೊಟ್ಟಿ ಎಲ್ಲದಕ್ಕೂ ಬರ್ತೈತೆ ನೋಡಿರಿ ಫ್ರೆಂಡ್ಸ್. ಹಿಂಗೆ ಮಾಡಿಬಿಟ್ರೆ ಅದು ಕಂಪ್ಲೀಟಾಗಿ ರೆಡಿ ಆಗೈತಿ ಇದು ಎಣ್ಗಾಯಿ ಪಲ್ಯ. ನೋಡಿರಿ ಫ್ರೆಂಡ್ಸ್, ಬದ್ನೆಕಾಯಿ ಎಣ್ಗಾಯಿ ಪಲ್ಯ ರೆಡಿ ಆಗೈತೆ ನೋಡಿರಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.